ಧರ್ಮೇಂದ್ರ ಪ್ರಧಾನ್ ಅವರು ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಈ ಘಟನೆ ಆಗಬಾರ್ದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನೀಟ್ ಮರುಪರೀಕ್ಷೆಯೂ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಮತ್ತೊಂದು ಕಡೆ ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು ಇಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಡ್ಡಾಜಿಯವರು ಕೂಡ ಪ್ರಮುಖರನ್ನು ಕೂತು ಕರೆಸಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಆದರೆ ಇದನ್ನು ಈ ಪರಿಸ್ಥಿತಿಯನ್ನು ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವೂ ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಸ್ಥಾನದ ಹೊಸರಿ ಒಂದೇ ಸೆಂಟ್ರಲ್ಲಿ ಸುಮಾರು ಜನ ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ರ್ಯಾಂಕ್ ಅವಾಗ ಒಂದು ಹಗರಣ ಆಗಿತ್ತು. ಮುಂದಿನ ಸರಿ ಅಂದರೆ ಮೊನ್ನೆ ಸರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಮೊನ್ನೆನೂ ಕೂಡ ಹೀಗಾಯಿತು. ಅಂದರೆ ಅದು ಕ್ರೆಡಿಬಿಲಿಟಿ ಕಳ್ಕೊಳ್ತಾರೆ. ಹಾಗಾಗಿ ಸರಿ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್. ವ್ಯವಸ್ಥೆಗಳು ಸುಧಾರಣೆ ಆಗಬೇಕು, ಸರಿ ಹೋಗಬೇಕು. ಲಕ್ಷಾಂತರ ವಿದ್ಯಾರ್ಥಿನಿಗೆ ಏನು ತೊಂದರೆ ಆಯಿತು, ಖಂಡಿತ ಅದು ಆಗಬಾರ್ದಾಗಿತ್ತು. ಇದು ಸರಿಪಡಿಸಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಅನೇಕ ತೀರ್ಮಾನಗಳನ್ನು ಈಗಾಗಲೇ ಮಾಡಿದೆ. ಅದರ ಪರಿಣಾಮನೇ ನೀಟ್ ಇವತ್ತು ಮರುಪರೀಕ್ಷೆ ಕೂಡ ಸುಲಲಿತವಾಗಿ ಆಗಿರ್ತಕ್ಕಂಥದ್ದು. ಆದರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ದೇ ಒಂದು ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ಇದರಿಂದ ನಡೀತಾ ಇದೆ. ರಾಜ್ಯ ಸರ್ಕಾರ ನಿನ್ನೆ ಜನರ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಪರ್ಮನೆಂಟ್ ಅಂದರೆ ಗೌರ್ಮೆಂಟೇ ಅವ್ರ ಮನೆ ಬಾಗಿಲಿಗೆ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಸರ್. ನಾಳೆ ಮಾತಾಡ್ತಾ ಚರ್ಚೆ ಮಾಡ್ತಾರೆ. ಬಿಜೆಪಿ 2014 ಅಧಿಕಾರಕ್ಕೆ ಬಂದ 150ಕ್ಕೂ ಹೆಚ್ಚು ಬಾರಿ ಈ ತರ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಮತ್ತೆ ನಿನ್ನೆ ಲಾಠಿ ಚಾರ್ಜ್ ಕೂಡ ಇದು ಸರ್ವಾಧಿಕಾರಿ ಕ್ರೌರ್ಯ ಅಂತಾರೆ. ಅದಕ್ಕೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನೇನಾಯಿತು ಅನ್ನೋದನ್ನು ನೆನಪು ಮಾಡಿ ಕೊಟ್ಟಿದ್ದಾನೆ. ವಾತಾವರಣವನ್ನು ಹುಳುಗೆಡಿಸಿ ಅದನ್ನು ದುರುಪಯೋಗ ಪಡಿಸತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇದೆ. ತಾವು ನೋಡಿದ್ರೆ ನೆನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಯಾವ್ಯಾವ ರಾಜಕೀಯ ಪಕ್ಷದ ಮುಖಂಡರುಗಳು ಹೋಗಿದ್ರು ಅನ್ನೋದು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಆಗಲೇ ಹೇಳಿದ್ನಲ್ಲ, ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಅಧಿಕಾರ ಇದೆ, ಅವ್ರಿಗೆ ಹಕ್ಕಿದೆ. ಅದು ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ, ಅದು ನಾವ್ಯಾರೂ ಕೂಡ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಷಡ್ಯಂತ್ರ ಕೂಡ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಈ ಘಟನೆ ಆಗಬಾರ್ದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನೀಟ್ ಮರುಪರೀಕ್ಷೆಯೂ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಮತ್ತೊಂದು ಕಡೆ ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು ಇಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಡ್ಡಾಜಿಯವರು ಕೂಡ ಪ್ರಮುಖರನ್ನು ಕೂತು ಕರೆಸಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಆದರೆ ಇದನ್ನು ಈ ಪರಿಸ್ಥಿತಿಯನ್ನು ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವೂ ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಸ್ಥಾನದ ಹೊಸರಿ ಒಂದೇ ಸೆಂಟ್ರಲ್ಲಿ ಸುಮಾರು ಜನ ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ರ್ಯಾಂಕ್ ಅವಾಗ ಒಂದು ಹಗರಣ ಆಗಿತ್ತು. ಮುಂದಿನ ಸರಿ ಅಂದರೆ ಮೊನ್ನೆ ಸರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಮೊನ್ನೆನೂ ಕೂಡ ಹೀಗಾಯಿತು. ಅಂದರೆ ಅದು ಕ್ರೆಡಿಬಿಲಿಟಿ ಕಳ್ಕೊಳ್ತಾರೆ. ಹಾಗಾಗಿ ಸರಿ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್. ವ್ಯವಸ್ಥೆಗಳು ಸುಧಾರಣೆ ಆಗಬೇಕು, ಸರಿ ಹೋಗಬೇಕು. ಲಕ್ಷಾಂತರ ವಿದ್ಯಾರ್ಥಿನಿಗೆ ಏನು ತೊಂದರೆ ಆಯಿತು, ಖಂಡಿತ ಅದು ಆಗಬಾರ್ದಾಗಿತ್ತು. ಇದು ಸರಿಪಡಿಸಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಅನೇಕ ತೀರ್ಮಾನಗಳನ್ನು ಈಗಾಗಲೇ ಮಾಡಿದೆ. ಅದರ ಪರಿಣಾಮನೇ ನೀಟ್ ಇವತ್ತು ಮರುಪರೀಕ್ಷೆ ಕೂಡ ಸುಲಲಿತವಾಗಿ ಆಗಿರ್ತಕ್ಕಂಥದ್ದು. ಆದರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ದೇ ಒಂದು ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ಇದರಿಂದ ನಡೀತಾ ಇದೆ. ರಾಜ್ಯ ಸರ್ಕಾರ ನಿನ್ನೆ ಜನರ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಪರ್ಮನೆಂಟ್ ಅಂದರೆ ಗೌರ್ಮೆಂಟೇ ಅವ್ರ ಮನೆ ಬಾಗಿಲಿಗೆ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಸರ್. ನಾಳೆ ಮಾತಾಡ್ತಾ ಚರ್ಚೆ ಮಾಡ್ತಾರೆ. ಬಿಜೆಪಿ 2014 ಅಧಿಕಾರಕ್ಕೆ ಬಂದ 150ಕ್ಕೂ ಹೆಚ್ಚು ಬಾರಿ ಈ ತರ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಮತ್ತೆ ನಿನ್ನೆ ಲಾಠಿ ಚಾರ್ಜ್ ಕೂಡ ಇದು ಸರ್ವಾಧಿಕಾರಿ ಕ್ರೌರ್ಯ ಅಂತಾರೆ. ಅದಕ್ಕೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನೇನಾಯಿತು ಅನ್ನೋದನ್ನು ನೆನಪು ಮಾಡಿ ಕೊಟ್ಟಿದ್ದಾನೆ. ವಾತಾವರಣವನ್ನು ಹುಳುಗೆಡಿಸಿ ಅದನ್ನು ದುರುಪಯೋಗ ಪಡಿಸತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇದೆ. ತಾವು ನೋಡಿದ್ರೆ ನೆನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಯಾವ್ಯಾವ ರಾಜಕೀಯ ಪಕ್ಷದ ಮುಖಂಡರುಗಳು ಹೋಗಿದ್ರು ಅನ್ನೋದು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಆಗಲೇ ಹೇಳಿದ್ನಲ್ಲ, ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಅಧಿಕಾರ ಇದೆ, ಅವ್ರಿಗೆ ಹಕ್ಕಿದೆ. ಅದು ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ, ಅದು ನಾವ್ಯಾರೂ ಕೂಡ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಷಡ್ಯಂತ್ರ ಕೂಡ ನಡೀತಾ ಇದೆ.